ಹಲೋ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ವೆಜಿಟೇಬಲ್ ಅವಲಕ್ಕಿ ಯಾವ ಥರ ಮಾಡೋದು ನೋಡೋಣ ಬನ್ನಿ. ನಾನಿಲ್ಲಿ 6 ಕಪ್ ತೊಗೊಂಡಿದ್ದೀನಿ. ಫಸ್ಟು 3 ಕಪ್ ನೆನೆಸಿಟ್ಟೆ, ಆಮೇಲೆ 3 ಕಪ್ ನೆನೆಸಿಟ್ಟೆ. ಸೊ 8 ಜನರಿಗೆ ನಾನು ಮಾಡ್ತಾ ಇರೋದ್ರಿಂದ ಇಂಗ್ರೀಡಿಯೆಂಟ್ಸ್ ಆ ಪ್ರಕಾರ ತೊಗೊಂಡಿದ್ದೀನಿ. ಸೊ ಇದನ್ನು ನೀಟಾಗಿ ತೊಳೆದು ನೆನೆಸಕ್ಕಿಡಿ, ಚೆನ್ನಾಗಾಗತ್ತೆ. ಸೊ ಇವಾಗ ಇಂಗ್ರೀಡಿಯೆಂಟ್ಸ್ ನೋಡಿ. ಆಲೂಗಡ್ಡೆ, ಕ್ಯಾರೆಟು, ಈರುಳ್ಳಿ, ಬಟಾಣಿ, ಬೀನ್ಸು, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು. ಇವಾಗ ಒಂದು ಬಾಣಲಿ ತೊಗೊಳ್ಳಿ. ಒಂದು 4ರಿಂದ 5 ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ನಾನು 8 ಜನಕ್ಕೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಸೊ ಇವಾಗ 1 ಚಿಕ್ಕ ಸ್ಪೂನು ಸಾಸಿವೆ, ಆಮೇಲೆ 2ರಿಂದ 3 ಸ್ಪೂನು ಕಡಲೆಕಾಳು ಹಾಕೋಬೋದು, ಸ್ಕಿಪ್ಪು ಮಾಡ್ಬೋದು, ಹಾಕಿದರೆ ಚೆನ್ನಾಗಿರುತ್ತೆ. ಆಮೇಲೆ ಉದ್ದಿನಬೇಳೆ 2 ಸ್ಪೂನು. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ ಇದು ವೆಜಿಟೇಬಲ್ ಪೋಹ. ಲಾಸ್ಟ್ ಟೈಮು ಹಾಗೆ ಸಿಂಪಲ್ ಪೋಹ ಮಾಡಿದ್ದೆ, ಇದು ವೆಜಿಟೇಬಲ್ ಪೋಹ. ಅದು ಕಂದ ಪೋಹ, ಇದು ವೆಜಿಟೇಬಲ್ ಪೋಹ. ಯಾರು ಡಯಟ್ ಮಾಡ್ತಾ ಇದ್ದೀರಾ ಅವ್ರಿಗೆ ತುಂಬಾ ಒಳ್ಳೆಯದು. ಎಣ್ಣೆ ಕಮ್ಮಿ ಹಾಕೊಳ್ಳಿ ಅಷ್ಟೇ. ಜೀರಿಗೆ 1 ಚಿಕ್ಕ ಸ್ಪೂನು. ಎಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ಇವಾಗ ಮೆಣಸಿನ್ಕಾಯಿ ಒಂದು 8ರಿಂದ 8. ಸೊ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಸಿಡಿಬಾರ್ದಂತ ಕ್ಲೋಸ್ ಮಾಡಿದ್ದೀನಿ. ಇವಾಗ ಕರಿಬೇವಿನ ಸೊಪ್ಪು. ಸೊ ಅದನ್ನು ಫ್ರೈ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಹೆಲ್ದಿ ರೆಸಿಪಿ. ಆಮೇಲೆ ಈರುಳ್ಳಿ 3 ಈರುಳ್ಳಿ ತೊಗೊಂಡಿದ್ದೀನಿ, ಚೆನ್ನಾಗಿ ಕಟ್ ಮಾಡಿರೋದು. ಸೊ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ಗಜ್ಜರಿ 1-2 ಚಿಕ್ಕದಾಗಿ ಕಟ್ ಮಾಡಿರೋದು. ಆಮೇಲೆ ಬೀನ್ಸು 1 ಕಪ್ಪು. ಇದು ವೆಜಿಟೇಬಲ್ ಅವಲಕ್ಕಿ ಅಲ್ವಾ, ಅದಕ್ಕೆ ಎಲ್ಲ ವೆಜಿಟೇಬಲ್ಸ್ ಹಾಕೋತಾ ಇದ್ದೀನಿ. ಇದು ಆಲೂಗಡ್ಡೆ 1 ದೊಡ್ಡದು. ಅದನ್ನು ನೀರಲ್ಲೇ ಹಾಕಿಡಬೇಕು, ಇಲ್ಲಾಂದರೆ ಕಪ್ಪಗಾಗಿಬಿಡುತ್ತೆ. ಸೊ ಎಲ್ಲದ್ರಲ್ಲೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಾಗಿತ್ತು, ಟೇಸ್ಟಿಯಾಗಿತ್ತು, ಹೆಲ್ದಿಯಾಗಿತ್ತು. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ಡೆಫಿನೆಟಾಗಿ ಟ್ರೈ ಮಾಡಿ. ಇವಾಗ ಕುದಿಯಕ್ಕೆ ಬಿಡಿ ಇದನ್ನು, ಯಾಕಂದರೆ ನೀರು ಹಾಕಲ್ವಲ್ಲ. ಸೊ ಹೀಗೆ ಕುದಿಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆದಲ್ಲಿ ಡೆಫಿನೆಟಾಗಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಗೆ ಯಾವ ಥರ ಬೇರೆ ಅಡುಗೆನ ಬೇಕು ಅದನ್ನು ಮೆಸೇಜ್ ಮಾಡಿ. ಸೊ ಇದು ಚೆನ್ನಾಗಿ ಕುದ್ಬಿಟ್ಟಿದೆ. ಇವಾಗ ಚೆನ್ನಾಗಿ ಕುದಿಬೇಕು ಈ ಥರ, ಇಲ್ಲಾಂದರೆ ಹಸಿ ಬಾಯಲ್ಲಿ ಬಂದರೆ ಚೆನ್ನಾಗಿರಲ್ಲ. ಸ್ವಲ್ಪ 80% ತನಕ ಕುದಿಸಿ ಚೆನ್ನಾಗಿ. ಕ್ಯಾರೆಟ್ ಆಗಲಿ, ಆಲೂಗಡ್ಡೆ ಆಗಲಿ. ಇವಾಗ ಬಟಾಣಿ, ಇದು ಫ್ರೋಝನ್ ಪೀಸು. ನಾನು ಅರ್ಧ ಬಟ್ಲ ತೊಗೊಂಡಿದ್ದೀನಿ. ಇದು ತುಂಬ ಬೇಗ ಬೆಂದ್ಬಿಡುತ್ತೆ. ಟೊಮ್ಯಾಟೊ 2ರಿಂದ 3 ಟೊಮ್ಯಾಟೊ ಇದೆ. ಸೊ ಇವೆಲ್ಲ ಬೇಗ ಬೆಂದ್ಬಿಡುತ್ತೆ. ಟೊಮ್ಯಾಟೊ ಲಾಸ್ಟೇ ಹಾಕಬೇಕು, ಇಲ್ಲಾಂದರೆ ಬೇರೆ ತರಕಾರಿಗಳು ಬೇಯಲ್ಲ. ಬಟಾಣಿ ಬೇಗ ಬೇಯ್ದುಬಿಡುತ್ತೆ. ಸೊ ಅದಕ್ಕೆ ತುಂಬ ಫ್ರೈ ಮಾಡೋದು ಬೇಡ. ಸೊ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡೋಕ್ಕೆ ಬಿಟ್ಬಿಡಿ. ಇವಾಗ ಕೆಂಪು ಮೆಣಸಿನ್ಕಾಯಿ ನಿಮ್ಮ ಹತ್ರ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಬೇಡ. ಯಾಕಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀವಿ. 2 ಸ್ಪೂನ್ ಕೆಂಪು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಸಾಕು ಅಷ್ಟು. ಬೇಕಂದರೆ ನಿಮಗೆ ಹಾಕ್ಕೊಳ್ಳಿ. ನನಗೆ ಕ್ವಾಂಟಿಟಿ ಜಾಸ್ತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಎಲ್ಲನೂ ಹೆಚ್ಚಿಗೆ ಹಾಕ್ಕೊಂಡಿದ್ದೀನಿ. ನೀವು ಎಷ್ಟು ಮಾಡ್ಕೋತೀರಾ ಅದ್ರ ಪ್ರಕಾರ ಚೇಂಜ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಆಲ್ಮೋಸ್ಟ್ ರೆಡಿಯಾಗಿದೆ. ಸೊ ಇವಾಗ ಉಪ್ಪು ಟೇಸ್ಟಿಗೆ ತಕ್ಕಂಗೆ ಹಾಕ್ಕೊಳ್ಳಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಇದು ರೆಡಿ ಇದೆ. ಇವಾಗ ಅವಲಕ್ಕಿ ಹಾಕೋಕ್ಕೆ ರೆಡಿ ಇದೆ. ಇವಾಗ ಅವಲಕ್ಕಿ ಮಿಕ್ಸ್ ಮಾಡಿಬಿಡೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನೆಲ್ಲ 1 ನಿಮಿಷ ಬೇಕಾದರೆ ಕುದಿಯಕ್ಕೆ ಬಿಡಿ. ಮಸಾಲೆಗಳು ನೀಟಾಗಿ ಕುದಿಬೇಕು, ಆಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಸಿಯಾಗಿದ್ದರೆ ಎಲ್ಲ ಬಾಯಲ್ಲಿ ಬಂದುಬಿಡುತ್ತೆ. ಸೊ ಇದನ್ನು ಸ್ವಲ್ಪ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಬಿಟ್ಟು ಚೆಕ್ ಮಾಡಿದರೆ ಗೊತ್ತಾಗುತ್ತೆ ನಿಮಗೆ. ಯಾವ ಥರ ಸ್ಮೆಲ್ ಮೇಲೆ ಗೊತ್ತಾಗುತ್ತೆ. ನಾನು ಈ ವಿಡಿಯೋಸಲ್ಲಿ ಸ್ಮೆಲ್ ತೋರ್ಸೋಕ್ಕಾಗಲ್ಲ, ಬಟ್ ಸ್ಮೆಲ್ ಮೇಲೇ ಗೊತ್ತಾಗುತ್ತೆ ಹಸಿ ಯಾವ ಥರ ಇರುತ್ತೆ, ಆಮೇಲೆ ಚೆನ್ನಾಗಿ ಕುಕ್ ಆಗಿರೋದು ಯಾವ ಥರ ಇರುತ್ತೆ ಅಂತ. ಇವಾಗ 1 ಕಪ್ ನಾನು ಇದು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ. ಜಾಸ್ತಿನೂ ಹಾಕೋಬೋದು. ನಾನು ಆಮೇಲೆ ಮತ್ತೆ ಆ್ಯಡ್ ಮಾಡಿದ್ದೀನಿ, ಕಮ್ಮಿ ಅನಿಸ್ತು ಅದಕ್ಕೆ ನಾನು ಮತ್ತೆ ಆ್ಯಡ್ ಮಾಡಿದ್ದೀನಿ. ನಿಮಗೂ ಕಡಲೆ ಬೀಜ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿ ಹೆಲ್ದಿಯಾಗಿರುತ್ತೆ ಕಡಲೆ ಬೀಜನೂ.
ಸೊ ಇವಾಗ ಅವಲಕ್ಕಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟವಾಗಿ ಮಿಕ್ಸ್ ಮಾಡಿಬಿಡಿ, ಬಿಡಿ ಬಿಡಿಯಾಗಿ ಮಾಡಿ ಮಿಕ್ಸ್ ಮಾಡಿ, ಇಲ್ಲಾಂದರೆ ಕಂಪ್ಲೀಟ್ ಎಲ್ಲ ವೆಜಿಟೇಬಲ್ ಜೊತೆ ಮಿಕ್ಸ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಸ್ವಲ್ಪ ಮಿಕ್ಸ್ ಮಾಡಿ. ನಂದು ತುಂಬ ಜಾಸ್ತಿ ಇರೋದ್ರಿಂದ ನಾನು ಬೇರೆ ಪಾತ್ರೆಯಲ್ಲಿ ತೊಗೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ತುಂಬಾ ಅವಲಕ್ಕಿ ಇತ್ತು. ಒಂದು 7ರಿಂದ 8 ಜನರಿಗೆ ನೋಡಿ ಇವಾಗ ಮಿಕ್ಸ್ ಮಾಡೋಕ್ಕಾಗಲ್ಲ. ಸೊ ನಾನು ಬೇರೆ ಪಾತ್ರೆಯಲ್ಲಿ ತೊಗೊಂಡ್ಬಿಟ್ಟು ಅವಲಕ್ಕಿ ಮಿಕ್ಸ್ ಮಾಡ್ತಾ ಇರೋದು. ಇದರಲ್ಲಿ ಮಿಕ್ಸ್ ಮಾಡೋಕ್ಕೆ ಕಷ್ಟ. ಇವಾಗ ಎಲ್ಲನೇ ಹಾಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಹೆಲ್ದಿಯಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಸೊ ಇದನ್ನು ನಾನು ಬೇರೆ ಇದರಲ್ಲಿ ಮಿಕ್ಸ್ ಮಾಡಿ ಹಾಫ್ ಅವಲಕ್ಕಿನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ಬಿಸಿ ಮಾಡಿಕೊಂಡು ಬಿಸಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಬಿಸಿನೇ ತಿನ್ನಕ್ಕೆ ಸರ್ವ್ ಮಾಡಬೇಕು. ಸೊ ಇದರಲ್ಲಿ ಸ್ವಲ್ಪ ಶುಗರು ಸ್ಕಿಪ್ ಮಾಡ್ಬೋದು, ಬೇಕಂದರೆ ಡಯಟ್ಗೆ ಫುಡ್ ಮಾಡೋರಿಗೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಹಾಕ್ಕೊಂಡಿದ್ದೀನಿ ಟೇಸ್ಟ್ಗೋಸ್ಕರ. ಇದು ಬಿಸಿಯಾಗಿ ನಮಗೆ ಅವಲಕ್ಕಿ ಬಾತು ರೆಡಿ ಇದೆ. ಇವಾಗ ಇದರಲ್ಲಿ ಫ್ಲೇಮ್ ಆಫ್ ಮಾಡಿಬಿಟ್ಟು 1-2 ಲೆಮನ್ ಹಾಕ್ಕೊಂಡಿದ್ದೀನಿ. ಈ ಕ್ವಾಂಟಿಟಿಗೆ 1 ಲೆಮನು, ಇನ್ನೊಂದು ಹಾಫ್ ಕ್ವಾಂಟಿಟಿ ಸೈಡಲ್ಲಿ ತೆಗೆದಿಟ್ಟಿದ್ದೀನಿ, ಅದಕ್ಕೆ 1 ಲೆಮನ್, ಅಂದರೆ 2 ಲೆಮನ್ ಯೂಸ್ ಮಾಡ್ಕೊಂಡಿದ್ದೀನಿ. ಫ್ಲೇಮ್ ಆನ್ ಮಾಡಿಕೊಂಡು ಮಾಡೋಕ್ಕೆ ಹೋಗ್ಬಿಡಿ ಇದೆಲ್ಲ, ಯಾಕಂದರೆ ಲೆಮನ್ನು ಕಂಟೆಂಟು ಬಿಸಿ ಆಗಬಾರ್ದು. ಸೊ ಫ್ಲೇಮ್ ಆಫ್ ಮಾಡಿನೇ ರೆಡಿ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ನಮ್ಮದು ಅವಲಕ್ಕಿ ರೆಡಿ ಇದೆ. ಬಿಸಿ ಅವಲಕ್ಕಿ ಸವಿಯೋಕ್ಕೆ ರೆಡಿ. ನೀವು ಹಾಗೆ ತಿನ್ಬೋದು ಅಥವಾ ಚಟ್ನಿ ಜೊತೆ ತಿನ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋಸ್ಗಳು ಪ್ಲೀಸ್ ಹಿಟ್ ದ ಲೈಕ್ ಬಟನ್, ಶೇರ್, ಸಬ್ಸ್ಕ್ರೈಬ್. ಆಮೇಲೆ ಡೆಫಿನೆಟಾಗಿ ಕಮೆಂಟ್ ಮಾಡಿ, ಡೆಫಿನೆಟಾಗಿ ಟ್ರೈ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಥ್ಯಾಂಕ್ಸ್ ಅ ಲಾಟ್. ಬಾಯ್.